ನೀವು ಕೇಳುತ್ತಿದ್ದಿರಿ ಜಡಿ ಮಳೆಯ ರಾತ್ರಿ. ಯಂಡಮೂರಿ ವೀರೇಂದ್ರನಾಥ್ ಅವರ ರೋಚಕ ಕಥೆಗಳು. ನಿರೂಪಕರು ಅವಿನಾಶ್ ಕಾಮತ್. ಯಂಡಮೂರಿ ವೀರೇಂದ್ರನಾಥ್ ಅವರ ರೋಚಕ ಕಥೆಗಳು. ಜಡಿ ಮಳೆಯ ರಾತ್ರಿ. ಕನ್ನಡಕ್ಕೆ ಸಂಡೂರು ವೆಂಕಟೇಶ್. ಯಂಡಮೂರಿ ವೀರೇಂದ್ರನಾಥ ಅವರು ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯವರು. ಚಾರ್ಟರ್ಡ್ ಅಕೌಂಟೆಂಟ್. ಆಂಧ್ರ ಬ್ಯಾಂಕ್, ಆಂಧ್ರಪ್ರದೇಶ ಹಣಕಾಸು ಸಂಸ್ಥೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ಅವರದು. ಅತ್ಯಂತ ಜನಪ್ರಿಯ ಕಾದಂಬರಿಕಾರರು, ನಾಟಕಕಾರರೂ ಆಗಿರುವ ಇವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರೂ ಸಹ. ಕನ್ನಡವೂ ಸೇರಿದಂತೆ ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ಇವರ ಬಹಳಷ್ಟು ಕೃತಿಗಳು ಅನುವಾದಗೊಂಡಿವೆ. ಕನ್ನಡದ ಮಟ್ಟಿಗಂತೂ ಇವರು ಕನ್ನಡದ ಲೇಖಕರೇ ಎನ್ನುವಷ್ಟು ಜನಪ್ರಿಯರೂ ಪರಿಚಿತರು. ಸ್ಫೂರ್ತಿದಾಯಕ ಮಾತುಗಾರರಾಗಿ ಆಸ್ಟ್ರೇಲಿಯಾ, ತಾಂಜಾನಿಯಾ, ಇಂಡೋನೇಷ್ಯಾ, ಸಿಂಗಪುರ್, ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳಲ್ಲೆಲ್ಲ ಸಂಚರಿಸಿರುವ ಇವರು ಚಲನಚಿತ್ರ ನಿರ್ದೇಶಕರು ಕೂಡ. ಸುಮಾರು 35ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ತೊಡಗಿಸಿಕೊಂಡ ಅನುಭವ ಇವರದು. ಇವರ ಕೆಲವು ಟಿವಿ ಧಾರಾವಾಹಿಗಳು ನಿರ್ದೇಶನ ಮತ್ತು ತಯಾರಿಕೆಗಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿವೆ. ಇವರ ಒಕ ಊರಿ ಕಥಾ ಚಲನಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿಯೂ ಬಂದಿದೆ. ವೆನ್ನೆಲ್ಲೋ ಆಡಪಿಲ್ಲ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ ಪುರಸ್ಕೃತ. 1982ರಲ್ಲಿ ಆಂಧ್ರಜ್ಯೋತಿ ಪತ್ರಿಕೆಯ ಸಮೀಕ್ಷೆಯಲ್ಲಿ ಆಂಧ್ರದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ಇವರು ದ್ವಿತೀಯ ಸ್ಥಾನದಲ್ಲಿದ್ದರು. ಅಂದು ಮೊದಲ ಜನಪ್ರಿಯ ವ್ಯಕ್ತಿ ಎನ್.ಟಿ. ರಾಮರಾಯರು. ವಿಜಯಕ್ಕೆ 5 ಮೆಟ್ಟಿಲು ಕೃತಿಯಂತೂ ತೆಲುಗಿನಲ್ಲಿ 2 ಕೋಟಿ ರೂಪಾಯಿಗಳಿಗೂ ಮೀರಿ ವ್ಯಾಪಾರ ಕಂಡಿದೆ. ಶಿಕ್ಷಣದ ಮಹತ್ವ ಬಿಂಬಿಸಲು ಕಾಕಿನಾಡದಲ್ಲಿ ಸರಸ್ವತಿ ವಿದ್ಯಾಪೀಠ ಕಟ್ಟಿಸಿ ಗಿರಿಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಕೆಲಸದಲ್ಲಿ ತೊಡಗಿಕೊಂಡಿರುವ ಇವರು ತಮ್ಮ 1-2 ತೆಲುಗು ಚಿತ್ರಗಳ ಕಂಡ ವೈಫಲ್ಯದಿಂದಾಗಿ ಬರವಣಿಗೆಯಲ್ಲೇ ತೊಡಗಿ ವ್ಯಕ್ತಿತ್ವ ವಿಕಾಸ, ಮಕ್ಕಳ ಮನೋವಿಕಾಸ, ಆಗೊಮ್ಮೆ ಈಗೊಮ್ಮೆ ಕಾದಂಬರಿಗಳನ್ನು ಬರೆಯುತ್ತಾ ಇಂದಿಗೂ ಜನಪ್ರಿಯ ಲೇಖಕರೇ. ಕನ್ನಡದಲ್ಲೂ ಕೂಡ ಈಗಲೂ ಅವರ ಪುಸ್ತಕಗಳು ತುಂಬಾ ಜನಪ್ರಿಯವೇ. ಇಂಡೆಕ್ಸ್ ಪೇಜ್. 1. ನಿನಗೆ ಬುದ್ಧಿ ಇದೆಯಾ? 2. ದಾನ. 3. ಸರಸ ಎಂದರೇನು? 4. ಲವ್ ಅಟ್ ಫಸ್ಟ್ ಸೈಟ್. 5. ಡಪ್ಪು. 6. ತೋಳ. 7. ಬಣ್ಣದ ನೆರಳು. 8. ಜಡಿಮಳೆಯ ರಾತ್ರಿ. ಕಥೆ 1. ನಿನಗೆ ಬುದ್ಧಿ ಇದೆಯಾ? ನಾನು ಮೆಡಿಸಿನ್ ಐಐಟಿ ಓದೋದಿಲ್ಲ, BA ಸೈಕಾಲಜಿ ಓದುತ್ತೀನಿ. ನಿನಗೆ ಸ್ವಲ್ಪವಾದರೂ ಬುದ್ಧಿ ಇದೆಯಾ? BA ಓದುತ್ತೀಯ. ಮೆಡಿಸಿನ್ ಅಥವಾ ಐಐಟಿ ಓದಿದರೆ ಹೆಸರಿಗೆ ಹೆಸರು, ದುಡ್ಡಿಗೆ ದುಡ್ಡು ಎಂದು ನಾಗೇಶ್ವರ ರಾವ್ ಸಿಟ್ಟಿನಿಂದ ಹೇಳಿದನು. ಸುಮದ್ಯುತಿ ತಲೆ ಎತ್ತಿ ತಂದೆಯ ಕಡೆ ಒಂದು ಕ್ಷಣ ನೋಡಿ ತಲೆ ತಗ್ಗಿಸಿದಳು. ಯಾಕೆ ಮಾತಾಡ್ತಿಲ್ಲ? ಯೋಚಿಸ್ತಿದ್ದೇನೆ. ಗುಡ್. ನಿಧಾನವಾಗಿ ಯೋಚಿಸಿದರೆ ದೊಡ್ಡವರು ಏಕೆ ಹೇಳ್ತಿದ್ದಾರೆಂಬುದು ಅರ್ಥವಾಗುತ್ತೆ. ನಾನು ಯೋಚಿಸ್ತಿರುವುದು ಅದಲ್ಲ ಅಪ್ಪ. ನಿನಗೆ ಸ್ವಲ್ಪವಾದರೂ ಬುದ್ಧಿ ಇದೆಯಾ ಅನ್ನುವ ಮಾತನ್ನು ನನಗೆ ಬುದ್ಧಿ ಬಂದಾಗಿನಿಂದ ನೀನು ಅಮ್ಮನಿಗೆ ಎಷ್ಟು ಸಾರಿ ಹೇಳಿರಬಹುದು ಅಂತ ಯೋಚಿಸ್ತಿದ್ದೇನೆ. ಇವತ್ತು ನನಗೂ ಬುದ್ಧಿ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದೀಯ. ಶಾಕ್ ಹೊಡೆದವನಂತೆ ಮಗಳ ಕಡೆ ನೋಡಿದನು ರಾವ್. ಮೊನ್ನೆಯವರೆಗೆ ಬರೀ ಚಡ್ಡಿ ಹಾಕಿಕೊಂಡು ಓಡಾಡುತ್ತಿದ್ದ ಮಗಳು ಈ ದಿನ ಈ ರೀತಿ ವಾದ ಮಾಡುತ್ತಿದ್ದರೆ ಅವನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ದೂರದಲ್ಲಿ ಒಂದು ಮೂಲೆಯಲ್ಲಿ ಟೆಲಿಫೋನ್ ಒರೆಸುತ್ತಾ ಈ ಸಂಭಾಷಣೆಯನ್ನೆಲ್ಲ ಆಲಿಸುತ್ತಿರುವ ಹೆಂಡತಿಯ ಕಡೆ ನೋಡಿದನು. ಅವಳ ತುಟಿಗಳ ಮೇಲೆ ನಸುನಗೆ ಲಾಸ್ಯವಾಡುತ್ತಿದೆ ಎಂಬ ಅನುಮಾನ ಬಂತು. ಆಗ ಮಾತು ಬದಲಾಯಿಸುತ್ತಾ, ಸರಿ ಬಿಡು, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಬೇಗ ರೆಡಿಯಾಗು, ಫ್ಲೈಟ್ಗೆ ಟೈಮ್ ಆಯಿತು ಎಂದನು. ಘಾಟ್ ರಸ್ತೆಯ ಮೇಲೆ ಕಾರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದ ಕಡೆ ಸಾಗಿತ್ತು. ಡಾರ್ಜಿಲಿಂಗ್ ಚಹಾ ತೋಟಗಳ ಮಧ್ಯ ದೂರದಲ್ಲಿ ಕಾಂಚನಗಂಗಾ ಶಿಖರ ಕಾಣಿಸುತ್ತಿತ್ತು. Sample complete. Ready to continue?